ಮಂಜು ಮನೆಗೆ ಸ್ವಾಗತ. ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಿರುವ ಗೋಧಿ ಹುಗ್ಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿವತ್ತು ಗೋಧಿ ಹುಗ್ಗಿನ ಮಾಡ್ತಾ ಇದ್ದೀನಿ. ನಾನು ಗೋಧಿ ನುಚ್ಚು ತಂದಿದ್ದೀನಿ ಶಾಪಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಆವಾಗಿನ ಕಾಲದಾಗ ಗೋಧಿಲಿಂದನೇ ಮಾಡ್ತಿದ್ದೆ. ಈಗೆಲ್ಲ ಗೋಧಿ ನುಚ್ಚೆ ಸಿಗ್ತಾ ಇದೆ. ಯಾಕೆ ನಾನು 1 ಕಪ್ ಗೋಧಿ ನುಚ್ಚು ತಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬರ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನಾನು ಈ ಬಟ್ಲದಿಂದ 4 ಕಪ್ ನೀರು ಹಾಕೊಂಡಿದ್ದೀನಿ. ಇದೊಂದು 4 ವಿಸಿಲ್ ಹಾಕೊಂಬರ್ತೀನಿ. ನೋಡಿ ನಮ್ಮದು ಚೆನ್ನಾಗಿ ಕುದ್ದಿದೆ. 4 ವಿಸಿಲ್ ಹಾಕಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಈಗ ನಾನು ಸ್ವಲ್ಪ ಬೆಲ್ಲನ ಕುದಿಸ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಕಡ್ಡಿ ಅದು ಇರ್ತಾವಲ್ವ, ಹಾಗೆ ನಾನು ಸೋಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕುದಿಸ್ಕೊಳ್ಳಿ. ಯಾಕಂದರೆ ರವಾದಾಗ ಬೆಲ್ಲ ಕಲಿಬೇಕಲ್ವ, ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಕುದೀಲಿ. ನಾನು ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಈಗ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಈಸಿ ರೆಸಿಪಿ ನೋಡಿ, ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ. ರೆಡಿ ಆಯಿತು. ನಾನೀಗ ಸ್ಟವ್ ಆಫ್ ಮಾಡ್ಕೊತ ಇದ್ದೀನಿ. ನೋಡೋಣ ಬನ್ನಿ. ನೋಡಿ ನಮ್ಮ ಗೋಧಿ ಹುಗ್ಗಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಸಿಂಪಲ್ ರೆಸಿಪಿ. ಒಮ್ಮೆ ಮಾಡಿ ಟೇಸ್ಟ್ ಮಾಡಿ.